ನಮಸ್ಕಾರ ವೀಕ್ಷಕರೇ, ನಾವೊಂದು ಯಕ್ಷಗಾನದಲ್ಲಿ ಹಲವಾರು ಕಲಾವಿದರು ನಿಮಗೆ ಸಂದರ್ಶನ ಮಾಡಿದ್ವಿ. ಅದರಲ್ಲೂ ಯುವಕರು ಯಕ್ಷಗಾನಕ್ಕೆ ಬರುವುದು ಒಂದು ಉತ್ತಮ ಬೆಳವಣಿಗೆ ಅಂತ ಹೇಳ್ಬೋದು. ಯಕ್ಷಗಾನಕ್ಕೆ ಹಲವಾರು ಯುವಕ ಕಲಾವಿದರು ಬರ್ತಿದ್ದಾರೆ. ಹಾಗೆ ನಮ್ಮ ಜೊತೆಗೆ ಸಾಲಿಗ್ರಾಮ ಇರ್ಬೋದು, ಪೆರಡೂರು ಇರ್ಬೋದು, ಮಂದರ್ತಿ ಇರ್ಬೋದು, ಹಲವಾರು ಒಂದು ದೊಡ್ಡ ದೊಡ್ಡ ಮೇಳಗಳಲ್ಲಿ ತಮ್ಮ ಅಭಿನಯ ಮೂಲಕ ಹೆಸರು ಮಾಡಿದಂಥವ್ರು ಜೊತೆಗಿರೋರು ಪ್ರಣವ್ ಭಟ್ರವರು. ಅವ್ರು ಯಕ್ಷಗಾನಕ್ಕೆ ಏನಕ್ಕೆ ಬರ್ತಾರೆ, ಅದು ಯಕ್ಷಗಾನದಲ್ಲಿ ಅವ್ರು ಹೇಗೆ ಅಭಿರುಚಿ ಬರುತ್ತೆ, ಪೂರ್ತಿಯಾದ ಒಂದು ವಿವರವನ್ನು ಅವರ ಒಂದು ಪರಿಚಯ ಮೂಲಕ ತಿಳ್ಕೊಳ್ಳೋಣ. ಮೊದಲಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ ನಿಮಗೆ ಸ್ವಾಗತ. ಧನ್ಯವಾದ. ನೀವು ಯಕ್ಷಗಾನ ಬರೋಕ್ಕಿಂತ ಮೊದಲು ನಿಮ್ಮೊಂದು ಕಿರುಪರಿಚಯ ನಮ್ಮ ವೀಕ್ಷಕರು ತಿಳಿಸ್ಕೊಡ್ಬೋದಾ? ನನ್ನ ಹೆಸರು ಪ್ರಣವ್ ಭಟ್ ಅಂತೇಳಿ. ನಾನು ಹುಟ್ಟಿದ್ದು ಶಿರಳಗಿ ಊರಲ್ಲಿ, ಸಿದ್ದಾಪುರ ತಾಲೂಕಿನ ಶಿರಳಗಿ ಊರಿನಲ್ಲಿ. ಇನ್ನು ಯಕ್ಷಗಾನಕ್ಕೆ ಬರಲಿಕ್ಕೆ ನನಗೆ ಸ್ಫೂರ್ತಿ ಅಂತ ಹೇಳಿದ್ರೆ ನನ್ನ ಅಜ್ಜ ಒಬ್ಬರು ಹವ್ಯಾಸಿ ಕಲಾವಿದರಾಗಿದ್ದರು. ತುಂಬ ಜನ ಹೇಳಿದ್ದು ಕೇಳಿದ್ದೇವೆ, ಹಾಗಂತ ನನಗೆ ನೋಡುವ ಅವಕಾಶ ಸಿಗಲಿಲ್ಲ. ಅವ್ರದ್ದು ಅದ್ಭುತ ವಿಶ್ವಾಮಿತ್ರ, ಅದ್ಭುತ ಮಾಗಧ, ಅದ್ಭುತ ಜಾಂಬವಾಲ ಆಗಿತ್ತಂತೆ. ಅವ್ರು ಯಾವ್ದೋ ಮೇಳದಲ್ಲಿ ಇದ್ರೆ? ಇಲ್ಲ, ಹವ್ಯಾಸಿಯಾಗೇ ಇದ್ರು. ಅವ್ರಿಗೆ ಮೇಳಕ್ಕೆ ಹೋಗ್ಬೇಕು ಅಂತ ಆಸೆ ಇತ್ತು, ಆದರೆ ಆಗಿನ ಸ್ಥಿತಿಗತಿಗಳು, ಆಗಿನ ಬಡತನ, ಅದರ ಕಾರಣದಿಂದ ಹೋಗ್ಲಿಕ್ಕೆ ಆಗಲಿಲ್ಲ. ಜೊತೆಗೆ ಪೌರೋಹಿತ್ಯ ಇತ್ತು ಅವ್ರದ್ದು, ಒಳ್ಳೆ ಪುರೋಹಿತರಾಗಿದ್ರು. ಆ ಕಾರಣದಿಂದ ಅವ್ರಿಗೆ ಮೇಳಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಹೋಗ್ಬೇಕು ಅನ್ನೋ ಆಸೆ ಇತ್ತು ಅವರಿಗೆ. ನನ್ನ ಹತ್ರ ತುಂಬ ಸಲ ನಾನು ಸಣ್ಣನಿದ್ದಾಗ ಹೇಳಿದರು, ಒಂದು ಮೇಳದಲ್ಲಿ 1 ವರ್ಷನಾರು ಇರಬೇಕು, ಆಗ ನಿಜವಾಗ್ಲೂ ಯಕ್ಷಗಾನ ಕಲಾವಿದನಿಗೆ ಒಂದು ಸ್ಥಾನ ಸಿಗೋದು, ಅದೊಂದು ಪರಿಪೂರ್ಣತೆ ಸಿಗ್ತದೆ ಅಂತೇಳಿ. ಅಂದರೆ ಎಷ್ಟೇ ನಾವು ಕಲ್ತಿದ್ರು, ಒಂದು ಕಂಪ್ನಿಲಿ ಉದ್ಯೋಗ ಮಾಡಿದ ಮೇಲೆ ನಮಗೊಂದು ಅನುಭವ ಆದಂಗೆ, ಒಂದು ಮೇಳಕ್ಕೆ ಹೋದ ಮೇಲೆ ಅದ್ರ ಬಗ್ಗೆ ಅನುಭವ ಆಗತ್ತೆ. ನಾವು ಕಲ್ತಿದ್ದೆಲ್ಲ ಪುಸ್ತಕದ ಬದನೆಕಾಯಿ, ಅನುಭವನೇ ನಮಗೆ ಮೂಲ ಅಂತೇಳಿ. ಹಾಗೆ ನನಗೂ ಆಸೆ ಬಂತು. ಅದು ಯಾಕೋ ಏನೋ ಗೊತ್ತಿಲ್ಲ, ವಿಧಿವಶವನ್ನಾಗೆ ನಾನು SLC ಮುಗಿತಿದ್ದಾಗೆ ನಮ್ಮ ತಾಯಿಯವರು ತೀರ್ಕೊಂಡ್ರು. ಆ ಟೈಮಲ್ಲಿ ನನಗೆ ಆಧಾರವಾಗಿ ಹಿಡಿದಿದ್ದು ನನಗೆ ಯಕ್ಷಗಾನ. ಮಾನಸಿಕವಾಗಿ ನೆಮ್ಮದಿಗಿರ್ಬೋದು ಮತ್ತು ದೈಹಿಕವಾಗೂ ಎರಡೂ ಕಾರಣದಿಂದ ನನಗೆ ಸ್ವಲ್ಪ ಯಕ್ಷಗಾನದಲ್ಲಿ ನೆಮ್ಮದಿ ಸಿಗ್ತದೆ ಅನಿಸ್ತು. ನೇರ ನಾನು ಮೊದಲೇ ಸ್ವಲ್ಪ ಹೆಜ್ಜೆ ಕಲ್ತಿದ್ದೆ. ಸಣ್ಣವನಿದ್ದಾಗಲೇ ಇಲ್ಲಿ ಕೆಳಮನೆ ಯಕ್ಷಗಾನದ ಕೇಂದ್ರ ಮಾಡಿದ್ರು ಒಂದು, ಅಂದರೆ ಈ ಬೇಸಿಗೆ ಶಿಬಿರ ಮಾಡ್ತಿದ್ರು. ನೀವು ಅಜ್ಜನ ಜೊತೆಗಿದ್ರು, ನೀವು ಅಜ್ಜನಿಂದ ಯಾವುದೇ ನನಗೆ ಅವ್ರ ವೇಷ ನೋಡ್ಲಿಕ್ಕೂ ಆಗಲಿಲ್ಲ, ಮತ್ತೆ ಅವರಿಂದ ಕಲೀಲಿಕ್ಕೆ ಆಗಲಿಲ್ಲ. ಅವರು ಅಂದರೆ ನಾನು ಅವ್ರಿಗೆ ತುಂಬ ಏಜ್ ಆಗಿತ್ತು ಅವಾಗಲೇ. ನಾನು ಸಣ್ಣವನಿದ್ದಾಗಲೇ ಅವನಿಗೆ ಒಂದು 70 ವರ್ಷ ಆಗಿತ್ತು. ಹಾಗಾಗಿ ಅಷ್ಟೆಲ್ಲ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ಹಾಗತ್ತ ಮಂತ್ರ ಎಲ್ಲ ತುಂಬ ಹೇಳ್ಕೊಡ್ತಿದ್ರು, ಕುತ್ಕೊಂಡಲ್ಲಿ ಮಂತ್ರ ಎಲ್ಲ ಹೇಳ್ಕೊಡ್ತಿದ್ರು. ಕಡೆಗೆ ತಪ್ಪು ಸರಿಗಳನ್ನು ಚಂದ ವಿಮರ್ಶೆ ಮಾಡ್ತಿದ್ರು. ಅವ್ರು ಮಾಡಿದ್ದು ಸರಿ, ಇವ್ರು ಮಾಡಿದ ತಪ್ಪು ಅಂತೆಲ್ಲ ವಿಮರ್ಶೆ ಮಾಡ್ತಿದ್ರು. ಹೆಜ್ಜೆಗಳು ಯಾವುದು ಕಲಿಸ್ಲಿಲ್ಲ ಆಗಿತ್ತು. ಹಾಗಂತ ಹೊರಗಡೆಗೆ ಕಲ್ತಿದ್ದೀನಿ. ಕೆಳಮನೆ ಅಂತೇಳಿ ಹೆಗ್ಗೋಡ್ ಹತ್ರ, ಅಲ್ಲಿ ಪ್ರಾಥಮಿಕವಾಗಿ ಹೆಜ್ಜೆ ಅಭ್ಯಾಸ ಮಾಡಿದೆ. ಆಮೇಲೆ ಇಲ್ಲೇ ಹತ್ತಿರದವರು ಐನ್ಬೆಲ್ ಪರಮೇಶ್ವರ್ ಭಾಗವತರು ಅಂತ, ಈಗ ಶಿವಮೊಗ್ಗದಲ್ಲಿದ್ದಾರೆ. ಅವ್ರ ಹತ್ರ ಪ್ರಸಂಗದ ಅಭ್ಯಾಸ ಮಾಡಿದೆ. ಅಂದರೆ ಪ್ರಸಂಗದ ಮೂಲಕ ರಂಗಸ್ಥಳಕ್ಕೆ ಹೋಗಿದ್ದೆ. ಮೊದಲನೇದಾಗಿ ಯಜ್ಞ ರಕ್ಷಣೆಯಲ್ಲಿ ರಾಮನ ಪಾತ್ರ ನಾನು ಕೊಟ್ಟಿದ್ದು. ಅಲ್ಲಿಂದ ನನ್ನ ಯಕ್ಷಗಾನದ ಪಯಣ ಆರಂಭ ಆಗಿದ್ದು. ಆನಂತರ ಉಡುಪಿ ಕೇಂದ್ರಕ್ಕೆ ಸ್ವಲ್ಪ ಹೋದೆ. ಅಲ್ಲಿಂದ ಮಂದರ್ತಿ ಕೇಂದ್ರಕ್ಕೆ ಹೋದೆ. ಒಂದು ಸ್ವಲ್ಪ ಮೊದಲೇ ಅಭ್ಯಾಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಬಂತು. ಆಮೇಲೆ ಮತ್ತೆ ಪುನಃ ವೇಷಕ್ಕೆ ಬಂದೆ. ಮೊದಲೇನೂ ಒಂದು ಸ್ವಲ್ಪ ಅಭ್ಯಾಸ ಮಾಡಿದ್ದೀನಿ. ಆನಂತರ ಮಂದರ್ತಿ ಮೇಳಕ್ಕೆ ಹೋದೆ. 1 ವರ್ಷ. ಎಷ್ಟು ವರ್ಷಗಳ ಕಾಲ ಇರ್ತೀರಾ? 1 ವರ್ಷ ತಿರುಗಾಟ. ಮನೇಲಿ ಯಾರಿಗೂ ಗೊತ್ತಿಲ್ಲದಿದ್ದಾಗೆ 1 ವರ್ಷ ಕಾಲ ಒಂದು ದೊಡ್ಡ ಮೇಳ ಅಂದ್ರೆ ನಿಮಗೆ ಮಂದರ್ತಿ ಅಂತ ದೊಡ್ಡ ಮೇಳ ನಿಮಗೆ ಸಿಗ್ತದೆ. ಯಾರಿಂದ ಅಲ್ಲಿಗೆ ಹೋಗುವ ಒಂದು ಅವಕಾಶ ಸಿಗುತ್ತೆ? ಇಲ್ಲ, ಅದು ದೈವ ನಿರ್ಣಯ ಅನ್ನೋ ಹಾಗೆ. ಇದ್ದಕ್ಕಿದ್ದಾಗೆ ಮಂದರ್ತಿಲಿ ಒಂದು ಕೇಂದ್ರ ಉಂಟಂತೆ ಅಂತ ವಿಷಯ ಗೊತ್ತಾಯ್ತು. ಆಮೇಲೆ ಸೀದಾ ಮಂದರ್ತಿ ಕೇಂದ್ರಕ್ಕೆ ಹೋಗ್ಬಿಟ್ಟೆ. ಅಲ್ಲೊಂದು 5-6 ಜನ ಸ್ಟೂಡೆಂಟ್ಸ್ ಎಲ್ಲ ನಾವು ಇದ್ವಿ. ಎಲ್ಲ ಒಟ್ಟಿಗೆ ಕಲ್ತ್ವಿ. ಮೇಳಕ್ಕೆ ಯಾಕೆ ಬರಬಾರ್ದು? ನಮಗೆ ಅವಾಗ ಏನಂದರೆ ನಮ್ಗೆ ಒಂದು ಸ್ವಲ್ಪ ದುಡ್ಡು ಸಿಕ್ಕರೆ ಸಾಕು ಅನ್ನೋ ಇತ್ತು. ಅಂದರೆ ಮನೆಯಿಂದ ಹೊರಗೆ ಬಂದ್ಬಿಟ್ಟಿದ್ದೆ ನಾನು. ಒಂದು ಸ್ವಲ್ಪ ದುಡ್ಡು ಸಿಕ್ಕರೆ ಸಾಕು ಅನ್ನೋ ಇದ್ರಾಗಿತ್ತು. ಮೇಳಕ್ಕೆ ಹೋದ್ರೆ ದುಡ್ಡು ಕೊಡ್ತಾರೆ, ಹಾಗಾಗಿ ಮೇಳಕ್ಕೆ ಹೋಗುವ. ಮತ್ತು ನಂಗೆ ಬೇಕಾಗಿದ್ದು ಯಕ್ಷಗಾನ, ಒಂದು ಆಧಾರ ಸಿಗ್ತದಲ್ಲ ನೋಡುವ ಅಂತೇಳಿ. ಹೆಸರು ಮಾಡಬೇಕು ಅನ್ನೋ ಉದ್ದೇಶ ಮೊದಲಿರಲಿಲ್ಲ. ಯಾವಾಗ ಮಂದಾರ್ತಿ ಮೇಳಕ್ಕೆ ಹೆಜ್ಜೆ ಇಟ್ಟನೋ ಅಲ್ಲಿಂದ ನಾನು ಇಲ್ಲಿ ಏನಾದರೂ ಒಂದು ಸಣ್ಣ ಕರು ಮಾಡಬೇಕು, ಸ್ವತಂತ್ರವಾಗಿ ಪ್ರಣವ್ ಭಟ್ ಏನು ಅಂತೇಳಿ ಒಂದು ಮಾಡಬೇಕು ಅಂತ ಆಸೆ ಇತ್ತು. ಅಲ್ಲಿಂದ ಮಂದರ್ತಿ ಮೇಳ ಮುಗಿತಿದ್ದಾಗೆ ನಮ್ಮ ಕ್ಯಾದಗಿ ಮಾಬಲೇಶ್ವರ ಭಟ್ರು, ನಮ್ಮ ಆತ್ಮೀಯ ಕ್ಯಾದಗಿ ಮಾಬಲಣ್ಣ ಇಲ್ಲ ನೀನು ಪೆರಡೂರು ಮೇಳಕ್ಕೆ ಬರಲೇಬೇಕು ಅಂತೇಳಿ ಒತ್ತಾಯಪೂರ್ವಕವಾಗಿ ನನಗೆ ಅಗ್ರಿಮೆಂಟ್ ಮಾಡಿಸಿದ್ದು. ಮನಪೂರ್ವಕವಾಗಿ ಖಂಡಿತ ಅವರೇ ನನಗೆ ಮೇಳಕ್ಕೆ ಕರ್ಕೊಂಡೋದ್ರು.
ನನಗೆ ಒತ್ತಾಯಕ್ಕಾಗಿ ಹೋಗಿದ್ದು ಬಿಟ್ರೆ ನನಗೆ ಮನ್ಸಿರ್ಲಿಲ್ಲ, ಹೆದರಿಕೆ ಇತ್ತು. ಯಾಕಂದ್ರೆ ಈಗಲೂ ಉಂಟು, ಟೆಂಟ್ ಮೇಳಕ್ಕೆ ಹೋದ್ರೆ ಬದುಕ್ಲಿಕ್ಕೆ ಬಿಡಲ್ಲ, ಅಲ್ಲಿ ತುಂಬಾ ತುಳಿತಾರೆ, ಅಲ್ಲಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಕಲಾವಿದರು ಅಂತೇಳಿ ತುಂಬಾ ಉಂಟು, ಬದುಕ್ಲಿಕ್ಕೆ ಬಿಡುವುದಿಲ್ಲ ಅಂತೆಲ್ಲ ಈಗಲೂ ಭಯ ಉಂಟದು. ಅದೇ ಭಯದಲ್ಲೇ ಹೋದೆ. ಆದರೆ ದೇವ್ರ ದಯೆಯನ್ನ ಹಾಗೆ ನನಗೆ ಹೋದ ವರ್ಷವೇ ಒಂದೊಳ್ಳೆ ಇದು ಅವಕಾಶ ಸಿಕ್ತು. ಗಗನತಾರೆ ಪ್ರಸಂಗದಲ್ಲಿ ಒಂದು ದುರ್ಮುಖ ಅಂತೇಳಿ ಫಸ್ಟಿಗೆ ಬರುವ ಒಂದು ಖಳನಾಯಕನ ವೇಷ, ಅಲ್ಲಿಂದ ಆರಂಭ ಆಯಿತು ಜರ್ನಿ. ಪೆರಡೂರು ಮೇಳದಲ್ಲೂ ಅಷ್ಟೇ ನನಗೆ ತಂಡಿ ಮನೆ ಶ್ರೀಪಾದ್ ಭಟ್ರು, ಆಮೇಲೆ ನೀಲ್ಕೋಡ್ ಶಂಕರ ಹೆಗಡೆ ಅವರು, ಇದೇ ಕ್ಯಾದಗಿ ಮಹಾಬಲೇಶ್ವರಣ್ಣ ಇದ್ದರು, ರವೀಂದ್ರ ದೇವಾಡಿಗರು, ದೊಡ್ಡ ದೊಡ್ಡ ಕಲಾವಿದರು, ಎಲ್ಲ ದೊಡ್ಡ ದೊಡ್ಡ ಕಲಾವಿದರು, ಗೋಪಾಲಾಚಾರ್ಯರು ತೀರ್ಥಹಳ್ಳಿ, ಆಮೇಲೆ ಹಿಮ್ಮೇಳಕ್ಕೆ ರಾಘವೇಂದ್ರ ಆಚಾರ್ಯರು ಜನ್ಸಾಲೆ, ಸುನಿಲ್ ಭಂಡಾರರು, ರಾಕೇಶ್ ಅಣ್ಣ, ರಾಕೇಶ್ ಮಲ್ಯ ಹಳ್ಳಾಡಿ, ಆಮೇಲೆ ಬ್ರಹ್ಮೂರ್ ಶಂಕರ್ ಭಟ್ರು, ಶಶಿ ಆಚಾರ್ಯರು, ಆಮೇಲೆ ಮೊದಲನೇ ವರ್ಷ ಪ್ರಸನ್ನ ಹೆಗ್ಗಾರ್ ಅಂತೇಳಿ ಸಿರ್ಸಿ ಅವರು, ಈಗ ಶ್ರೀಪ್ರಭಾ ಸ್ಟುಡಿಯೋ ಮಾಡಿದ್ದಾರೆ ಅವರು, ಚಂಡೆಗೆ, ಇಂಥ ಕಲಾವಿದರು ಕಿರಾಡಿ ಪ್ರಕಾಶ್ ಅಣ್ಣ, ನಿತಿನ್ ಶೆಟ್ಟಿ, ಹೀಗಿದ್ದು ಒಳ್ಳೊಳ್ಳೆ ಕಲಾವಿದರದ್ದು ಒಂದು ಕೂಟನೇ ಆಯಿತು. ಅದು ಅಂದ್ರೆ ನಮಗೆ ಹೇಗಂದ್ರೆ ಮೇಳ ಮುಗಿಸಿ ಮನೆಗೆ ಬರ್ತಾ ಇದೀವಿ ಅಂದ್ರೆ ನಮ್ಗೆ ಕಣ್ಣೀರು ಬರೋದು, ನಮ್ಮ ಮನೆ ಬಿಟ್ಟು ಬರ್ತಾ ಇದೀವಲ್ಲ ಅನ್ನೋ ಆ ರೀತಿ ಒಂದು ಮನೆ ಆಗೋಗಿತ್ತು ನಮ್ಗೆ. ಹೆದರಿಕೆ ಇತ್ತು. ಆಮೇಲೆ ನೀವೇ ನಮ್ದು ಒಂದು ಕುಟುಂಬ ಆಗೋಯ್ತು ಪ್ರತಿದಿನನೂ. ಹಾಗೆ ಅವ್ರು ನಾವು ಅಲ್ಲಿ ಬಿಡಾರ ಅಂತ ಹೇಳಿ ಅಭ್ಯಾಸ, ಕ್ಯಾಂಪ್ ಅನ್ನೋದು ಗೊತ್ತಿಲ್ಲ, ಘಟ್ಟದ ಕೆಳಗೆ ಬಿಡಾರ ಅಂತ, ದೂರದಲ್ಲಿರೋರು ಕಲಾವಿದರು ಅಲ್ಲಿ ಉಳಿಲಿಕ್ಕೆ ವ್ಯವಸ್ಥೆ ಮಾಡಿ, ನಾವು ಮನೆ ಅಲ್ಲಿರ್ತೀವಿ ಅಂತೇಳಿ ಈ ಮನೆಗೆ ಹೋದವರು ನಮಗೆ ಬರುವಾಗ ಪಲಾವ್ ಅದು ಇದೆಲ್ಲ ಮಾಡ್ಕೊಂಡು ಬರೋದು, ಅಥವಾ ಏನಾದ್ರು ತಿಂಡಿ ತಗೊಬರೋದು, ಹೀಗಿದ್ದೆಲ್ಲ ಅಂದ್ರೆ ನಮ್ಮ ಕುಟುಂಬ, ನಾವೆಲ್ಲರೂ ಒಂದು ನಮ್ಮ ಮನೆ ಮಕ್ಕಳು, ನಮ್ಮ ಮನೆ ಅಣ್ಣ ತಮ್ಮಂದ್ರು, ಈ ರೀತಿ ಭಾವನೆ ಇತ್ತು. ಅದು ಹೇಳಲಿಕ್ಕೆ ಅಸಾಧ್ಯ. ಜೊತೆಗೆ ರಂಗಸ್ಥಳದ ವಿಷಯದಲ್ಲೂ ಅಷ್ಟೇ, ಇದು ಸರಿ ಇದು ತಪ್ಪು ಅಂತ ಹೇಳಿಕೊಡ್ಲಿಕ್ಕೆ ಎಲ್ಲರೂ ಸಮರ್ಥ ಕಲಾವಿದರು, ತುಂಬಾ ಅವಕಾಶ ಸಿಕ್ತು. ಅದ್ರ ನಂತರ ಗೋಕುಲಾಷ್ಟಮಿ ಅಂತ ಪ್ರಸಂಗ ಬಂತು, ಪವನ್ ಕಿರಣ್ ಕೆರೆ ಅವ್ರದ್ದು, ಗೋವಿನ ಸಂಬಂಧಪಟ್ಟಂಗೆ ಒಂದು ಕತೆ ಆಗಿತ್ತು. ಅದರಲ್ಲೂ ಅಷ್ಟೇ ಕಥಾನಾಯಕನ ಮೊದಲನೇ ಭಾಗ ನಂದು, ಎರಡನೇ ಭಾಗ ಗೋಪಾಲಾಚಾರ್ಯದ್ದು. ಪವನ್ ಕಿರಣ್ ಕೆರೆ ಅವರು ಅಷ್ಟೇ ತುಂಬಾ ಅದಕ್ಕೆ ವಿಷಯಗಳು ಹೇಳ್ಕೊಟ್ಟು ಹೇಗೆ ನಾವು ಸಂಭಾಷಣೆ ಮಾಡಬೇಕು ಅಂತ ಹೇಳ್ಕೊಟ್ರು. ಇದರಿಂದಾಗಿ ನಮಗೆ ಬೆಳವಣಿಗೆಗೆ ಒಂದೇ ಸಲ ದಾರಿ ಸಿಕ್ತು. ಹಾಗಾಗಿ ಒಂದು ಹಂತದ್ದು ಕಲಿಕೆ ನಮಗೆ ಕಲಿಯೋದಕ್ಕೆ ಅವಕಾಶ ಸಿಕ್ತು. ಹಾಗಾಗಿ ಒಂದು ಬೆಳಿಲಿಕ್ಕೆ ಅವಕಾಶ ಸಿಕ್ತು. ಅಂದ್ರೆ ತಪ್ಪು ಯಾವುದು ಅಂತ ಗೊತ್ತಾಯ್ತಲ್ಲ, ಅಂದ್ರೆ ಇನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ನಮ್ಗೆ ದಾರಿ ಸಿಕ್ತು. ಹಾಗಾಗಿ ಅಲ್ಲಿಂದ ಆರಂಭ ಆಯ್ತು. ಹಾಗೆ 7 ವರ್ಷ ತಿರುಗಾಟ ಮಾಡಿದೆ ಪೆರಡೂರು ಮೇಳದಲ್ಲಿ 7 ವರ್ಷ ತಿರುಗಾಟ ಮಾಡಿದೆ. ಆಮೇಲೆ ಕಾಲಗತಿ ಅಂತ ಚೇಂಜ್ ಆಗ್ತಾ ಇರ್ತದೆ ಸೆಟ್ಟು, ಮತ್ತೆ ಜೊತೆಗೆ ನಮ್ಮ ಪರ್ಸ್ನಲ್ ಲೈಫು, ಆ ನಂತರ ಅಷ್ಟೊತ್ತಿಗೆ ನಮ್ಮ ಮದುವೆ ಅದು ಇದು ಅಂತೇಳಿ ಬಂತು. ಆ ಟೈಮಲ್ಲಿ ನಾನು ಅನಿವಾರ್ಯವಾಗಿ ಮೇಳ ಬಿಡಲೇಬೇಕಾಯ್ತು. ಹಾಗಾಗಿ ಪೆರಡೂರು ಮೇಳ ಬಿಟ್ಟೆ. ಆನಂತರ 4 ವರ್ಷ ನಾನು ಯಾವ ಮೇಳಕ್ಕೂ ಹೋಗಲಿಲ್ಲ, ಯಾವ ಮೇಳಕ್ಕೂ ಹೋಗಲಿಲ್ಲ. ಹಾಗಂತ ನನಗೆ ಕಾರ್ಯಕ್ರಮಗಳಿಗೆ ಯಾವತ್ತೂ ಕೊರತೆ ಆಗಲಿಲ್ಲ, ಹವ್ಯಾಸಿಯಾಗಿ ಇರ್ತಿದ್ದೆ. ಎಲ್ಲ ಸೆಟ್ಗಳು, ಇಲ್ಲಿ ಬೇಡ್ಕಣಿ ಲಕ್ಷ್ಮಣಣ್ಣ ಅವ್ರದ್ದು ಸೆಟ್ಟು, ಆಮೇಲೆ ಹೆಮ್ಮನ್ ಬೈಲು ಎಂ ಆರ್ ನಾಯ್ಕರದ್ದು ಸೆಟ್ಟು, ಮಹಾಬಲೇಶ್ವರ ಗೌಡ್ರದ್ದು ಸೆಟ್ ಆಗಿತ್ತು, ಆಮೇಲೆ ಕಿಲಾರ ವಾಸು ನಾಯ್ಕರ ಸೆಟ್ಟು, ಆಮೇಲೆ ಹೆಗ್ಗರಣೆ ರಘುಪತಿ ನಾಯ್ಕರ, ಆಮೇಲೆ ಇಲ್ಲಿ ಲೋಕಲ್ ಅಷ್ಟೇ ಅಲ್ಲ, ಜೊತೆಗೆ ಕಾಸರಗೋಡು ಶ್ರೀಧರ್ ಭಟ್ರು ಅಂತ ಹಾಸ್ಯಗಾರರು, ಅವ್ರ ಕೇರ್ ಆಫ್ ಒಂದಿಷ್ಟು ಆಟಗಳಾಗ್ತಿತ್ತು ಅಲ್ಲಿ. ಆಮೇಲೆ ಸಿದ್ದಾಪುರ ಅಶೋಕ್ ಭಟ್ರು, ಅವರಿಗೆ ಇವತ್ತಿಗೂ ನನಗೆ ಪರಮ ಗುರುಗಳು, ಆ ಹಂತದಲ್ಲೇ ಇದ್ದಾರೆ, ತುಂಬಾ ಹೇಳ್ಕೊಟ್ಟಿದ್ದಾರೆ. ಜೊತೆಗೆ ಎಷ್ಟೋ ಕಾರ್ಯಕ್ರಮಗಳಿಗೆ ಪ್ರಣವನ್ ಕರೀರಿ ಅಂತೇಳಿ ತುಂಬಾ ಅವಕಾಶ ಕೊಟ್ಟಿದ್ದಾರೆ, ತುಂಬಾ ಹೇಳ್ಕೊಟ್ಟಿದ್ದಾರೆ. ಹಾಗೆ ಅವ್ರ ಜೊತೆಗೆ ಒಂದಿಷ್ಟು ತಿರುಗಾಟಗಳು, ಆಮೇಲೆ ಕೊಂಡದ ಕುಳಿಯವ್ರ ಸೆಟ್ಟು, ಯಾಜಿಯವ್ರ ಸೆಟ್ಟು, ಹೀಗೆ ಎಲ್ಲ ಸೆಟ್ಗಳಿಗೂ ಪ್ರಣವ್ ಭಟ್, ವಿದ್ಯಾಧರ್ ಜಲವಳ್ಳಿಯವ್ರ ಸೆಟ್ಟು, ಎಲ್ಲ ಸೆಟ್ಗಳಿಗೂ ಪ್ರಣವ್ ಭಟ್ ಇದ್ದ. ಹಾಗಾಗಿ ನಮ್ಗೆ ಒಳ್ಳೊಳ್ಳೆ ಕಲಾವಿದರು ಒಡನಾಟನೂ ಆಯಿತು, ಜನರ ಜೊತೆಗೂ ಅವಕಾಶ ಸಿಕ್ತು, ಒಳ್ಳೊಳ್ಳೆ ಕಲಾವಿದರ ಜೊತೆಗೂ ಅವಕಾಶ ಸಿಕ್ಕಿದೆ. ಹಾಗಾಗಿ ಅದೊಂದು ಸಮಾಧಾನ ಇದೆ, ಎಲ್ಲರ ಜೊತೆಗೂ ಒಂದೊಂದು ವೇಷ ಮಾಡಿದ್ದೀನಿ ಅಂತೇಳಿ. ಮತ್ತು ಅದರಲ್ಲೂ ನನಗೆ ಇವತ್ತಿಗೂ ಹೆಮ್ಮೆ ಅಂದರೆ, ಇವತ್ತಿಗೂ ನನ್ನ ಹತ್ರ ಫೋಟೋ ಇದೆ, ಚಿಟ್ಟಾಣಿ ಅವ್ರ ಜೊತೆಗೆ ಒಂದು ದಕ್ಷನ್ ಮಾಡಿದ್ದೆ. ಅವ್ರದ್ದು ಮೊದಲನೇ ದಕ್ಷ, ನಂದು 2ನೇ ದಕ್ಷ. ಅದೊಂದು ಹೆಮ್ಮೆ ನಮಗೆ. ಚಿಟ್ಟಾಣಿ ನಂತರ ಮಾಡಿದ್ದೀನಿ. ಇನ್ನೊಂದು ಕಣ್ಣಿ ಭಟ್ರದ್ದು ಒಂದು ಲವ, 2ನೇ ಭಾಗದ ಲವ ನಂದು. ಅದಕ್ಕೆಲ್ಲ ಕಾರಣ ಜನ್ಸಾಲೆ ರಾಘವೇಂದ್ರ ಆಚಾರ್ಯರು, ಅಷ್ಟೆಲ್ಲ ಅವಕಾಶ ಕೊಡಿಸಿದವರು. ಹಾಗೆ ಎಲ್ಲ ಕಲಾವಿದರು ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಆನಂತರ 4 ವರ್ಷ ಮೇಳ ಬಿಟ್ಟಾಗ್ಲೂ ಎಲ್ಲೂ ಕಾರ್ಯಕ್ರಮಗಳ ಕೊರತೆ ಆಗಲಿಲ್ಲ, ಎಲ್ಲ ಕಡೆಗೂ ಒಳ್ಳೊಳ್ಳೆ ಕಾರ್ಯಕ್ರಮಗಳು, ಒಳ್ಳೊಳ್ಳೆ ಸೆಟ್ಗಳಲ್ಲಿ ಎಲ್ಲ ಸಿಕ್ತು. ಆನಂತರ ಕಾಲಕ್ರಮೇಣ ಮತ್ತೆ ನಾವು ಒಂದು ಸೆಟ್ಟಿಂಗ್ನಲ್ಲಿ ಇದ್ರೆ ಚಂದ ಅಂತೇಳಿ ಮತ್ತೆ ಯಾಕೋ ತಲೆಯಲ್ಲಿ ಬಂತು,
ಪೆರಡೂರು ಮೇಳ ತಿರುಗಾಟ ಮಾಡಿದ್ದೀನಿ. ಹಾ, ಪೆರಡೂರು ಮೇಳದಲ್ಲಿ ತಿರುಗಾಟ ಮಾಡಿದ್ದೀನಿ. ಒಂದು ಸಾಲಿಗ್ರಾಮ್ ಮೇಳದ ತಿರುಗಾಟ ಮಾಡ್ರೆ ಹೇಗೆ ಅಂದ್ರೆ ಕಾಳಿಂಗನೌಡ್ರೆಲ್ಲ ಇದ್ದಂತ ಮೇಳ ಅಲ್ಲ. ಹಾ, ಹಾಗಾಗಿ ಮತ್ತದ್ರಲ್ಲಿ ಶಶಿಕಾಂತ್ ಶೆಟ್ಟರ್ ಎಲ್ಲ ಇದ್ರು. ಹಾಗಾಗಿ ಮತ್ತೊಂದು ಸ್ವಲ್ಪ ಏನಾದ್ರು ಕಲೀಲಿಕ್ಕೆ ಸಿಗತ್ತ ನೋಡುವ ಅಂತೇಳಿ ಮತ್ತೆ ಒಂದು ತಿರುಗಾಟಕ್ಕೆ ಹೋದೆ. ಅಲ್ಲೂ ಹಾಗೆ ದೇವ್ರ ದಯಿಂದ ನಾನು ಮೇಳಕ್ಕೆ ಸೇರಿದ ವರ್ಷವೇ ಒಳ್ಳೆ ವೇಷ ಸಿಕ್ತು. ಪ್ರಸನ್ನ ಶೆಟ್ಟಿಗಾರವ್ರದ್ದು ಕಥಾನಾಯಕ, ನಂದು ಅವನ ಅಣ್ಣನ ವೇಷ, ರಾತ್ರಿ ಬೆಳಗ್ವರೆಗಿರುವಂಥ ವೇಷ. ಎಲ್ಲಿವರೆಗೆ ಶಶಿ ಅಣ್ಣ ಮತ್ತು ಇವರು ಪ್ರಸನ್ನ ಶೆಟ್ಟಿಗಾರೆಲ್ಲ ನನಗೆ ಹೇಳ್ಕೊಟ್ಟು ರೆಡಿ ಮಾಡಿದ್ದಾರೆ ಅಂದರೆ, ಕಥಾನಾಯಕ ಪ್ರಸನ್ನ ಶೆಟ್ಟಿಗಾರಲ್ಲ, ಕಥಾನಾಯಕ ಪ್ರಣವ್ ಭಟ್ಟನ ವೇಷ ಅಷ್ಟರ ಮಟ್ಟಿಗೆ ಅಂತೇಳಿ ಮತ್ತೊಂದು ಮೇಳದ ಪ್ರಸಂಗಕರ್ತರು ಬಂದು ಹೇಳುವಷ್ಟು ನನ್ನನ್ನು ರೆಡಿ ಮಾಡಿ. ಅದೊಂದು ನನಗೆ ಹೆಮ್ಮೆ ಉಂಟು, ಶಶಿಕಾಂತ್ ಶೆಟ್ಟರೊಟ್ಟಿಗೆ ತಿರುಗಾಟ ಮಾಡಿದ್ದೀನಿ ಅಂತೇಳಿ. ಅನಂತರ ಕಾರಣಾಂತರದಿಂದ ಮತ್ತೆ ಮತ್ತೊಂದು ಅವರು ಮೇಳ ಬಿಟ್ಟರು. ಅನಂತರ ಮತ್ತೊಂದು ತಿರುಗಾಟವನ್ನು ನಾವು ಮಾಡಿ ಮುಗಿಸಿ ಈಗ ಮನೆಯಲ್ಲಿ ಬಂದಿದ್ದೀವಿ. ಪ್ರಸ್ತುತ ಈಗ ಸಾಲಿಗ್ರಾಮ ಮೇಳದಲ್ಲಿ ಇದ್ರೆ ಹೇಗೆ ಮತ್ತೆ ಮುಂದೆ ಇಲ್ಲ, ಇನ್ನು ಅದ್ರ ಬಗ್ಗೆ ಆಲೋಚನೆ ಮಾಡಲಿಲ್ಲ. ಈಗ 2 ವರ್ಷದ ತಿರುಗಾಟ ಮಾಡ್ತೇನೆ ಅಂತ ಮಾತು ಕೊಟ್ಟಿದ್ದೆ. 2 ವರ್ಷ ತಿರುಗಾಟ ಮುಗಿಸಿದ್ದೀನಿ. ಇನ್ನು ಮುಂದಿನ ಬದಲಾವಣೆ ಗೊತ್ತಿಲ್ಲ. ಮುಂದೆ ಯಾವ ಮೇಳ ಹೋಗ್ಬೇಕು ಅಂತ ಏನಾರ ಐಡಿಯಾ ಅಥವಾ ಇದು ಸಾಲಿಗ್ರಾಮದಲ್ಲಿ ಮುಂದುವರಿಬೇಕು ಅಂತ ಐಡಿಯಾ ಇಲ್ಲ? ಅದ್ರ ಬಗ್ಗೆ ನಾನಿನ್ನು ಆಲೋಚನೆ ಮಾಡಲಿಲ್ಲ. ಒಂದು ಸ್ವಲ್ಪ ದಿವಸ ಹೋಗ್ಲಿ, ಒಂದು ಅವಕಾಶ ತಗೊಳ್ಳುವ ಅಂತೇಳಿ. ಮತ್ತೆ ಈಗ ಟೆಂಟ್ ಮೇಳದ್ದು ಹೇಗಾಗಿದೆ ಅಂದ್ರೆ, ಪ್ರಸ್ತುತ ಎಲ್ಲರಿಗೂ ಗೊತ್ತಿರೋದು ತುಂಬಾ ದೂರ ಆಟಗಳು. ಅದು ನಮಗೆ ಫ್ಯಾಮಿಲಿಯವರಿಗೆ ತುಂಬಾ ಕಷ್ಟ. ಅದರಲ್ಲೂ ನಮಗೆ ಈ ಸಿದ್ದಾಪುರ, ಸಿರ್ಸಿ, ಸಾಗರ ಈ ಏರಿಯಾದವರಿಗೆ ಮೇಳ ಅಂದ್ರೆ ತುಂಬಾ ಕಷ್ಟ. ಈಗ ನಾವು ಒಂದು ಮನೆಗೆ ಬರಬೇಕು ಅಂದ್ರೆ ರಜೆ ಹಾಕಿಯೇ ಬರಬೇಕು. ಹಾಗಾಗಿ ಸ್ವಲ್ಪ ಆಲೋಚನೆ ಮಾಡ್ತಾ ಈಗ ದಕ್ಷಿಣ ಕನ್ನಡದವರಿಗೆ ಸ್ವಲ್ಪ ಅವ್ರಿಗೆ ತೊಂದರೆ ಇಲ್ಲ, ನೈಟ್ ಬಸ್ಗಳೆಲ್ಲ ಇರುತ್ತೆ, ಇದೆಲ್ಲ ಇರುತ್ತೆ. ಇನ್ನು ಆಟಗಳು ನಡೆಯೋದು ಜಾಸ್ತಿ ಅಲ್ಲೇ ಅನ್ಸುತ್ತೆ, ಆ ಕಡೆಗೆ ನಡೆಯುತ್ತೆ. ನಮ್ದು ಹೆಚ್ಚಿನ ಆಟಗಳು ನಡೆಯೋದೆ ಮಂಗಳೂರು, ಕುಂದಾಪುರ, ಉಡುಪಿ, ಸೇವೆ ಆಟಗಳು ಈ ಏರಿಯಾದಲ್ಲೇ. ಇನ್ನು ಹೊನ್ನಾವರ, ಕುಮಟಾವರೆಗೆ ಬರುತ್ತೆ, ಅಂಕೋಲವರೆಗೆ ಬರುತ್ತೆ. ಬಟ್ ಇಲ್ಲಿ ಮೇಲ್ಗಡೆ ಬರೋದು ಕಡಿಮೆ ಆಗೋಗಿದೆ ಈಗ. ಹಾಗಾಗಿ ಸ್ವಲ್ಪ ಮೇಳ ಏನ್ ಮಾಡೋದು ಅಂತ ಆಲೋಚನೆ ಮಾಡ್ತಾ ಇದೀನಿ. ಇನ್ನು ಅದು ಡಿಸೈಡ್ ಮಾಡಲಿಲ್ಲ, ಇನ್ನು ಡಿಸೈಡ್ ಮಾಡಲಿಲ್ಲ. ಟೈಮ್ ಉಂಟಲ್ಲ, ಸ್ವಲ್ಪ ಆಲೋಚನೆ ಮಾಡಿ ಒಂದು ಚಾನ್ಸ್ ತಗೊಳ್ಳುವ ಅಂತೇಳಿ ನೋಡ್ತಾ ಇದ್ದೀನಿ. ಸೊ ನೀವು ಎಷ್ಟು ವರ್ಷಗಳ ಕಾಲ ಯಕ್ಷಗಾನದಲ್ಲಿ ಇದ್ದೀರಾ? ನಿಮ್ಗೆ ಯಾರೆಲ್ಲ ಸಹಕಾರ ಮಾಡಿದ್ದಾರೆ ಅಂತ ಒಂದು ಈ ಸಂದರ್ಭದಲ್ಲಿ ನೆನೆಸ್ಕೋಬೋದಾ? ಸಹಕಾರ ಅಂದ್ರೆ ನನಗೆ ಇಲ್ಲಿವರೆಗೆ ನನಗೆ ಬೇಜಾರು ಮಾಡಿಸಿದಂಥ ವ್ಯಕ್ತಿಗಳು ಯಾರೂ ಇಲ್ಲ. ಯಕ್ಷಗಾನದಲ್ಲಿ ಯಾವ ಕಲಾವಿದರು ಇಲ್ಲ. ಪ್ರತಿಯೊಬ್ಬರು ಪ್ರಣವ ನೀ ಬೆಳಿಬೇಕು, ನಿನಗೆ ಒಂದು ಸಪೋರ್ಟಿವ್ ಆಗಿ ಬಂದಿದ್ದಾರೆ, ನಿನಗೆ ಅವಕಾಶ ಉಂಟು, ನೀ ಬೆಳಿಬೇಕು ಅಂತ ಪ್ರತಿಯೊಬ್ಬರು ತಪ್ಪು ಸರಿಗಳನ್ನು ನನಗೆ ಸರಿ ಮಾಡ್ಕೊಂತ ಮುನ್ನಡೆಸ್ಕೊಂಡು ಹೋಗಿದ್ದಾರೆ ಹಿರಿಯ ಕಲಾವಿದರೆಲ್ಲರೂ. ಇನ್ನು ಕಿರಿಯ ಕಲಾವಿದರು ಹೆಚ್ಚಿನ ಜನ ನನಗೆ ಸಿಕ್ಕಿದವರೆಲ್ಲರೂ ಪ್ರಣವಣ್ಣ ಖುಷಿ ಆಯಿತು, ಚೆನ್ನಾಗಾಯಿತು ಅಂತೇಳಿ ನನಗೆ ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಅಥವಾ ಅದೊಂದು ಹೇಳ್ಕೊಡಿ, ಇದೊಂದು ಹೆಂಗೆ ಮಾಡ್ತೀರಿ ಅಂತೇಳಿ ನಂಗೆ ತುಂಬ ಕೇಳ್ಕೊಂಡಿದ್ದು ಮಾಡೋರು ಇದ್ದಾರೆ. ಇನ್ನು ಯಕ್ಷಗಾನದಲ್ಲಿ ತುಂಬ ಹೆಸರು ಮಾಡಲಿಕ್ಕೆ ಅದು ಎಲ್ಲರ ಕೈಲೂ ಆಗಲ್ಲ. ಒಂದು ಹಂತದ್ದು ಪ್ರಣವ್ ಭಟ್ ಅನ್ನೋದೊಂದು ಹೆಸರು ಯಕ್ಷಗಾನದಲ್ಲಿ ಇರುವ ಹಾಗೆ ಒಂದು ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ನೀವು ಯಕ್ಷಗಾನದಲ್ಲಿ ಇಷ್ಟೊಂದು ವರ್ಷಗಳ ಕಾಲ ಇದ್ದೀರಾ, ಒಂದು ಒಳ್ಳೆ ದೊಡ್ಡ ದೊಡ್ಡ ಮೇಳಗಳಲ್ಲಿ ನಿಮ್ಮ ಪಯಣ ಇದೆ. ನಿಮ್ಗೆ ಎಲ್ಲರೂ ಸಂಘ ಸಂಸ್ಥೆಗಳನ್ನ ಸನ್ಮಾನ ಮಾಡಿದ್ರೆ ಹೇಳ್ಕೋಬಹುದು, ತಿಳಿಸ್ಬೋದಾ? ಸಂಘ ಸಂಸ್ಥೆಗಳ ಸನ್ಮಾನ ಅನ್ನೋದಕ್ಕಿಂತ ಹೆಚ್ಚು ನನಗೆ ಸನ್ಮಾನಕ್ಕೆ ಕರೆದ್ರು ಅಂದ್ರೂ ನಾನು ಅಲ್ಲಿಗೆ ಇಲ್ವೇ ಇಲ್ಲ. ನಾನು ಸ್ವಲ್ಪ ಬೇಡ, ಖಂಡಿತ ಇಲ್ಲ. ಯಾಕಂದ್ರೆ ನನಗಿಂತ ಮುಂಚೆ ಸಾಧನೆ ಮಾಡಿದ್ರು ತುಂಬಾ ಜನ ಇದ್ದಾರೆ. ಅವರೆಲ್ಲ ಇನ್ನು ತೆರೆಯ ಮರೆಗೆ ಹೋಗ್ಬಿಟ್ಟಿದ್ದಾರೆ. ಮತ್ತೆ ಇನ್ನು ಒಂದು ಸಾಧನೆ ಮಾಡಿದವ್ರಿಗೆ ಸನ್ಮಾನ ಮಾಡ್ಬೋದೇ ಬಿಟ್ಟರೆ ನಾನಿನ್ನು ಯಾವ ಸಾಧನೆನೂ ಮಾಡಲಿಲ್ಲ. ಹಿರಿಯವ್ರು ಏನು ಮಾಡಿದಾರೋ ಅದನ್ನು ಕಾಪಿ ಹೊಡಿತಾ ಇದ್ದೀನಿ. ನಮ್ಮ ಒಂದು ರೀತಿ ಈ ಜೆರಾಕ್ಸ್ ಇದ್ದಾಗೆ ಅವ್ರು ಏನು ಮಾಡಿದಾರೋ ಆ ಒರಿಜಿನಲನ್ನು ನಾನು ಜೆರಾಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಹಾಗಂತ ನನ್ನಿಂದ ಹೊಸದು ಏನಾದ್ರು ಒಂದು ಸಾಧನೆ ಆಯಿತಾ ಆಗಿನ ಕಾಲಕ್ಕೆ ನೋಡುವ. ಮತ್ತು ಈಗ ಸನ್ಮಾನ ಸ್ವೀಕರಿಸುವ ವಯಸ್ಸು ನಂದಲ್ಲ ಅಂತೇಳಿ ನಾನು ತಿಳ್ಕೊಳ್ತೀನಿ. ಇನ್ನು ಕಲೀಲಿಕ್ಕೆ ಇನ್ನು ತುಂಬ ಇದೆ, ಇನ್ನು ಸಾಧನೆ ಮಾಡಲಿಕ್ಕಿದೆ. ಸಾಧನೆ ಆದಮೇಲೆ ನೋಡುವ ಅಂತ. ನೀವು ಯಕ್ಷಗಾನದಲ್ಲಿ ಇಷ್ಟು ಒಂದು ವರ್ಷಗಳ ಕಾಲ ಇದ್ದೀರಾ, ಉತ್ತರ ಕನ್ನಡ, ದಕ್ಷಿಣ ಕಡೆ ಎಲ್ಲ ಕಡೆ ಒಂದು ಯಕ್ಷಗಾನದ ಕಡೆ ನೀವು ತಿರುಗಾಟ ಮಾಡಿದ್ದೀರಾ. ನಿಮ್ಮ ಪ್ರಕಾರ ದಕ್ಷಿಣ ಕನ್ನಡ ಅಥವಾ ಉತ್ತರ ಕನ್ನಡದಲ್ಲಿ ಹೇಗೆ ಯಕ್ಷಗಾನಕ್ಕೆ ಒಲವು ಯಾವ ರೀತಿ ಇದೆ? ಅಥವಾ ಮುಂದಿನ ಪೀಳಿಗೆ ಯಕ್ಷಗಾನಕ್ಕೆ ಬರ್ಬೇಕಂತಂದ್ರೆ ಒಂದು ಯುವಕರಾಗಿ ನೀವೇನಂತ ಮೆಸೇಜ್ ಕೊಡ್ತೀರಾ? ವೈಯಕ್ತಿಕವಾಗಿ ನಾನು ಕಂಡದ್ದು ಅಂದರೆ ಉತ್ತರ ಕನ್ನಡದಕ್ಕಿಂತ ದಕ್ಷಿಣ ಕನ್ನಡದಲ್ಲಿ ಯಕ್ಷಗಾನ ಕಲಾವಿದರಿಗೆ ತುಂಬ ಬೆಲೆ. ಹಾಗಂತ ಇಲ್ಲಿ ಬೆಲೆ ಇಲ್ಲ ಅಂತಲ್ಲ,
ಸ್ವಲ್ಪ ನಮ್ಗಿಲ್ಲಿ ಬಯಲ್ಸೀಮೆ ಬಂತು, ಹಾಗಾಗಿ ಯಕ್ಷಗಾನದ ಕಡೆ ಒಲವು ಕಡಿಮೆ, ಸ್ವಲ್ಪ ಕಡಿಮೆ. ಹಂಗಂತ ಒಳ್ಳೆ ಕಲಾವಿದ್ರು ತುಂಬಾ ಜನ ಕಲಾವಿದರಿದ್ದಾರೆ. ಅದು ಹೇಗೆ ಅಂದ್ರೆ ಉತ್ತರ ಕನ್ನಡದಲ್ಲಿ ಕಲಾವಿದರು ತುಂಬಾ ಜನ ಇದ್ದಾರೆ, ಆದ್ರೆ ಕಾರ್ಯಕ್ರಮ ದಕ್ಷಿಣ ಕನ್ನಡದಲ್ಲಿ ಅಲ್ಲಿ ಆ ಕಲಾವಿದರಿಗೆ ಸಿಗುವಂತ ಬೆಲೆ ಗೌರವ ಅದು ತುಂಬಾ ಜಾಸ್ತಿ. ಹಾಗಂತ ಈ ಕಡೆ ಬಂದ್ಕೊಂಡು ನಾನು ಕಲಾವಿದ ಅಂತಂದ್ರೆ ಯಾರು ಮರ ಎಂತ ಕಲಾವಿದ ನೀನು ಕೇಳ್ತಾರೆ. ಆ ರೀತಿ ಬೆಲೆಗಳು ಕಡಿಮೆ, ಅದು ಸ್ವಲ್ಪ ನಮಗೂ ಬೇಸರ. ಮತ್ತೆ ಸಪೋರ್ಟು ತುಂಬಾ ಕಡಿಮೆ ಈ ಕಡೆ, ತುಂಬಾ ಕಡಿಮೆ. ಈಗ ಇದೇ ಉದಾಹರಣೆಗೆ ನಾನು ಕಂಡ ಹಾಗೆ ಕೇಳಿದಾಗೆ, ಈಗ ದಕ್ಷಿಣ ಕನ್ನಡದಲ್ಲಿ ಒಬ್ಬ ಕಲಾವಿದ ಅವ ಬಡವನಾಗಿದ್ದ, ಅವನೊಂದು ಮನೆ ಕಟ್ತಾ ಇದ್ದಾನೆ ಅಂತಾದ್ರೆ ಎಷ್ಟೋ ಸಂಘ ಸಂಸ್ಥೆಗಳು ಅವನೊಬ್ಬ ಕಲಾವಿದ ಅಂತ ಅವನಿಗೆ ಸಪೋರ್ಟ್ ಮಾಡ್ತಾರೆ. ಅದು ನಮ್ಮಲ್ಲಿಲ್ಲ. ಇನ್ನು ಒಬ್ಬ ಕಲಾವಿದ ಏನೋ ಅಪಘಾತಕ್ಕೆ ಈಡಾಗಿದ್ದಾನೆ ಅಥವಾ ಏನೋ ಒಂದು ಹಣದ ಸಮಸ್ಯೆ ಇದೆ, ಹಾಸ್ಪಿಟ್ಲಲ್ಲಿ ಇದ್ದಾನೆ, ಹೀಗಿದ್ದಾಗ ಎಷ್ಟೋ ಜನ ಅವನ ಜೊತೆ ಕೈಗೂಡಿಸ್ತಾರೆ. ಈ ಪಟ್ಲ ಫೌಂಡೇಶನ್ ಇರ್ಬೋದು, ಅಥವಾ ಇವರು ನಮ್ಮ ಬೈಂದೂರು ಶಾಸಕರಿರ್ಬೋದು, ಮಾಂಕಳ ವೈದ್ಯರು ಇರ್ಬೋದು, ಹೀಗಿದ್ದು ತುಂಬ ಜನ, ನಾನು ತುಂಬ ಜನರು ನೋಡಿದ್ದೀನಿ. ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ನಮ್ಮಲ್ಲಿ ಅದು ಯಾವ ಸಪೋರ್ಟು ಇಲ್ಲ. ಅದು ನಮಗೆ ತುಂಬ ಬೇಸರ ಸಂಗತಿ. ಮತ್ತೆ ಅಲ್ಲಿ ಕಲಿಕೆಗೆ ಒಂದು ಮಕ್ಕಳಿಗೆ ಪುಸ್ತಕನೇ ಹೌದು ಈಗ ಈಗ ತುಂಬಾ ಶುರುವಾಗಿದೆ. ಈಗ ನಾವು ನಿಜವಾಗ್ಲೂ ಧನ್ಯವಾದ ಹೇಳಬೇಕಾಗಿದ್ದು ಪಟ್ಲ ಫೌಂಡೇಶನ್ಗೆ, ಸತೀಶ್ ಪಟ್ಲ ಅವರಿಗೆ. ಯಾಕಂದ್ರೆ ನಾವು ಈಗಾಗಲೇ ನೋಡಿದ್ದೀವಿ, ಮಂಗಳೂರು, ಉಡುಪಿ, ಕುಂದಾಪುರ, ಬೈಂದೂರುವರೆಗೆ ಬಂದಿದೆ. ಬೈಂದೂರು ಶಾಸಕರು ಬೆಂಬಲ ಕೊಟ್ಟು ತುಂಬಾ ಸ್ಕೂಲ್ ಇದು ಮಾಡಿಕೊಡಿ. ಪ್ರತಿನಿತ್ಯ ಶಿಕ್ಷಣ, ಯಕ್ಷಗಾನ ಶಿಕ್ಷಣ, ಯಕ್ಷ ಶಿಕ್ಷಣ ಅಂತಲೇ ಒಂದು ಕ್ಲಾಸು. ಒಂದು ಇಂತಿಷ್ಟು ಸ್ಕೂಲಿಗೆ ಒಬ್ಬೊಬ್ರು ಕಲಾವಿದರು ಹಿಂಗೆ ಟೀಚರ್ಸ್ ಆಗಿ ತುಂಬಾ ಜನ ಇದ್ದಾರೆ. ಉತ್ತರ ಕನ್ನಡದಲ್ಲಿ ಅದು ಯಾವುದೂ ಇಲ್ಲ, ಅದು ಯಾವುದೂ ಇಲ್ಲ. ಆದ್ರೆ ಎಲ್ಲರೂ ಒಂದು ಪರಿಶ್ರಮದಿಂದ ಒಳ್ಳೊಳ್ಳೆ ಹೆಸರು ಕಲಾವಿದರು ಸಿಗ್ತಾ ಇದ್ದಾರೆ. ಹಾಗಂತ ಇಲ್ಲಿ ಕಲಿಸುವ ಯೋಗ್ಯತೆ ತುಂಬಾ ಜನ ಕಲಾವಿದರಿಗಿದೆ. ಆದ್ರೆ ಅದು ಕಲಿಸಿ ಏನು ಪ್ರಯೋಜನ ಇಲ್ಲ. ಈಗ ಯಾರಾದ್ರೂ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಸ್ವಾರ್ಥವಾಗಿ ಯಾರು ಏನ್ ಮಾಡ್ಲಿಕ್ಕೆ ಆಗಲ್ಲ, ತುಂಬಾ ಕಷ್ಟ. 1-2 ದಿವಸ ಬಂದು ಒಂದು ಸಹಾಯ ಮಾಡ್ಬೋದು, 4 ದಿವಸ 8 ದಿವಸ ಮಾಡು ಅಂತಂದ್ರೆ ಯಾರ ಕೈಲೂ ಆಗಲ್ಲ. ಅಲ್ಲಿ ಹಾಗಲ್ಲ, ಅವರಿಗೆ ಪಟ್ಲ ಫೌಂಡೇಶನ್ ಇಂದನೇ ಸಂಬಳ ಕೊಟ್ಟು ಒಂದು ಯಕ್ಷ ಶಿಕ್ಷಣ ಅಂತ ಕ್ಲಾಸ್ ಶುರು ಮಾಡಿ ಕ್ಲಾಸಸ್ಗಳು ನಡೆಸ್ತಾ ಇದ್ದಾರೆ. ಅದು ನಮಗೆ ಉತ್ತರ ಕನ್ನಡದಲ್ಲಿ ಆದಷ್ಟು ಬೇಗ ಆಗಲಿ ಅಂತ ನಾವು ಕೇಳೋದು. ಯಾಕಂದ್ರೆ ಯಕ್ಷಗಾನದಲ್ಲಿ ಏನು ಸಂಸ್ಕಾರ ಇದೆ ಅನ್ನೋದು ನಮಗೆ ಗೊತ್ತಿದೆ. ಹಾಗಾಗಿ ಅದು ನಮ್ಮಲ್ಲಿ ಮಕ್ಕಳಿಗೆ ಆ ಸಂಸ್ಕಾರ ಬೇಕು ಅಂತೇಳಿ ನನ್ನ ಆಸೆ. ನಾನು ಪ್ರಯತ್ನ ಪಟ್ಟು 1 ವರ್ಷ ಕ್ಲಾಸ್ ಮಾಡಿದೆ. ಕ್ಲಾಸು ಆರಂಭದಲ್ಲಿ 2 ಕ್ಲಾಸಿಗೆ 30 ಜನ ಇದ್ರು ಮಕ್ಕಳು. ಕಡೆಗೆ 3 ಜನ 4 ಜನ ಆದ್ರು. ಇಂಟ್ರೆಸ್ಟ್ ಕಡಿಮೆ. 3 ಜನ 4 ಜನ ಆದ್ರು. ನಮ್ಮಲ್ಲಿ ಹೇಗಾಗಿದೆ ಅಂದ್ರೆ ಅವರಿಗೆ ತಕ್ಷಣ ಬಂದ್ಬಿಡ್ಬೇಕು. ಈ ಸ್ವಿಚ್ ಹಾಕಿ ಬಲ್ಬ್ ಆನ್ ಆದಾಗೆ ತಕ್ಷಣ ಅವ್ರಿಗೆ ಬಂದ್ಬಿಡ್ಬೇಕು. ಅದನ್ನ ನಿರಂತರವಾಗಿ ಅಭ್ಯಾಸ ಮಾಡೋದಿಲ್ಲ. ಆದ್ರೆ ಯಕ್ಷಗಾನ ಆಗಲ್ಲ, ಸ್ವಲ್ಪ ಲಾಂಗ್ ಪ್ರೊಸೆಸ್, ಟೈಮ್ ತಗೊಳ್ತದೆ. ಇದು ಟೈಮ್ ಇನ್ನು ನಾನು ಕಲಿತಾ ಇದ್ದೀನಿ, ನನಗಿಂತ ಮುಂಚೆ ಬಂದವರು ಕಲಿತಾ ಇದ್ದಾರೆ, ನನ್ನ ನಂತರ ಬಂದವರು ಕಲಿತಾನೆ ಇರಬೇಕು. ಇದು ಯಕ್ಷಗಾನ ಅನ್ನೋದು ನಿರಂತರ ಅಭ್ಯಾಸಕ್ಕಾಗಿ ಇದ್ದಿದ್ದು. ಯಾರು ಸರಿಯಾಗಿ ಕಲ್ತು ಬಂದ್ರೆ ಒಳ್ಳೆ ಅವಕಾಶಗಳು, ಒಳ್ಳೆ ಅವಕಾಶ ಇದೆ, ತುಂಬಾ ಒಳ್ಳೆ ಅವಕಾಶ ಇದೆ. ಉಡುಪಿ ಯಕ್ಷಗಾನ ಕೇಂದ್ರದ ಆದಿಯಾಗಿ ಎಲ್ಲ ಕಡೆ ತುಂಬಾ ಅವಕಾಶ ಇದೆ. ಅದು ಸರಿಯಾಗಿ ಒಂದು ಕಲ್ತು ಬಂದ ಮಾತ್ರ ಸರಿಯಾಗಿ ಕಲಿಬೇಕು. ಅರ್ಧಮರ್ಧ ಕಲ್ತು, ಈಗ ನಮ್ಮಲ್ಲಿ ತುಂಬಾ ಜನ ಇದ್ದಾರೆ, ಅರ್ಧ ಹೆಜ್ಜೆ ಎಲ್ಲ ಒಂದ್ ಸ್ವಲ್ಪ ಕಲ್ತ್ಕೊಂಡು ನಾಳೆ ದಿವಸ ಬಂದ ಸುಧನ್ವನ್ ಮಾಡ್ಬಿಟ್ಟ, ಏನ್ ಮಾಡ್ದ ಏನು ಸಂಬಂಧ ಇಲ್ಲ. ಅದಕ್ಕೆ ಕೆಲವು ಜನರದ್ದು ಬೆಂಬಲ, ಅದು ತಾತ್ಕಾಲಿಕ ಆಗಿರುತ್ತೆ ಅಷ್ಟೇ. ಅದು ಹೆಚ್ಚು ದಿನ ಶಾಶ್ವತ ಅಲ್ಲ ಅಂತ. ಇಷ್ಟೊತ್ತು ನಿಮ್ಮ ಯಕ್ಷಗಾನ ಪಯಣ ಇರ್ಬೋದು, ಯಕ್ಷಗಾನದ ಆಗು ಹೋಗುಗಳು ಇರ್ಬೋದು, ಜೊತೆಗೆ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದ ಮಧ್ಯೆ ಇರುವಂತಹ ಒಂದು ಯಕ್ಷಗಾನದಲ್ಲಿ ಯಾವ ರೀತಿ ಇದೆ, ಪ್ರೊಸೆಸ್ ಹೇಗಿದೆ ಅನ್ನೋದನ್ನ ವಿಸ್ತೃತವಾಗಿ ನಮ್ಮ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ ಮೂಲಕ ನಮ್ಮ ವೀಕ್ಷಕರು ತಿಳಿದುಕೊಳ್ಳಿಕ್ಕೆ ನಾನು ನಿಮಗೆ ಧನ್ಯವಾದ ಅರ್ಪಿಸ್ತೇನೆ. ತುಂಬ ಧನ್ಯವಾದಗಳು. ನಿಮ್ಮ ಚಾನಲ್ ಹೀಗೆ ಮುಂದುವರಿಲಿ. ಜೊತೆಗೆ ಎಷ್ಟೋ ಜನ ತೆರೆಯ ಮರೆಯಲಿದ್ದ ಕಲಾವಿದರು ಮತ್ತೆ ತೆರೆಗೆ ಬರಲಿ, ನಿಮ್ಮ ತೆರೆ ಮುಖಾಂತರವಾಗಿ ಜನರಿಗೆ ಪರಿಚಯ ಆಗಲಿ, ಮತ್ತು ಬೆಲೆ ಸಿಗದೇ ಇರುವಂತಹ ಕಲಾವಿದರಿಗೆ ಒಳ್ಳೆ ಬೆಲೆ ಸಿಗಲಿ, ಇನ್ನು ನಿಮಗೂ ಒಳ್ಳೆ ಬೆಲೆ ಸಿಗಲಿ ಅಂತೇಳಿ ನನ್ನ ಕಡೆಯಿಂದ ಒಂದು ಪ್ರಾರ್ಥನೆ. ಧನ್ಯವಾದಗಳು.